ಇರ್ತಾರ ಅವ್ರ. ಸೊಳ್ಳಡಗ್ಲಿ ಅಂತೇಳಿ ಅರ್ಥನೇ ಇಲ್ಲ. ಅಯ್ಯ, ಅವ್ರ ಮಾತು ಇನ್ನೂ ಕೇಳಿಬಿಟ್ರೆ ನೀನು ಕಿವಿ ಮುಚ್ಕೊಂಡ ಬಿಡ್ತಿ, ಅಷ್ಟು ಬೈತಾರ ಅವ್ರು. ನಿಮ್ಮ ಅತ್ತಿದ ಅಲ್ಲವಾ ಬಾಯಿ ಇಲ್ಲಿ ಊರಾಗ ಕೇಳೋದು. ಯಾವಾಗ ನೋಡಿದ್ರು ಬೈತಾನೆ ಇರ್ತಾರೆ. ಒಟ್ಟಕಿಗೆ ನಮ್ಮ ನಿಂತ್ರ ಒಂದು ಸಾಮಾನು ಎಲ್ಲೂ ಹೋಗ್ಬಾರ್ದು ನೋಡು. ಎಲ್ಲ ಓದ್ ರುದ್ರ ತಂಡವ ಆಡಕ್ ಶುರುನ ಮಾಡ್ಬಿಡ್ತಾಳೆ. ಯವ್ವಾ ನೋಡೇ, ನಾನು ನಿಮ್ಮ ಅತ್ತಿ ಅಂತ ಅತ್ತಿ ಎಲ್ಲೂ ನೋಡಿಲ್ಲ ಬಿಡು. ನಿನಗ ಅತ್ತಿ ಇಲ್ಲಲ್ಲ, ಅದಕ್ಕೆ ನಿನಗೆ ಏನೂ ಕಾಟ ಇಲ್ಲ ನೋಡು, ಆರಾಮದಿ. ನಂಗೂ ಅತ್ತಿಗೆ ಚಲೋ ನೋಡ್ಕೊಂತಿದ್ನಾವ. ನಮ್ಮ ಅತ್ತಿ ಹಿಂಗಿರ್ತಿದ್ದಿಲ್ಲೇನೆ, ನನ್ನ ಗಂಡ ಒಳಗೆ ಸಂಪನ್ನ ಬಂದಿದ್ದಾನ, ನಮ್ಮ ಅತ್ತಿ ಹಂಗ ಇರ್ತಿದ್ಲೇನೆ. ಪುಣ್ಯ ಮಾಡಿರ್ಬೇಕವಾ ಅಂತ ಸಂಪನ್ನ ಅತ್ತಿ ಸಿಗಾಕ. ನಮ್ಮ ಅತ್ತಿ ನೋಡ ಊರ್ದು ಚಿಂತಾಳ ನನಗೆ ಹಂಗ. ಏನ ಬಂದ್ಬಿಟ್ಟಲ್ಲ ಆಗಲೇ? ಮತ್ತೆ ಏನ್ ಮಾಡ ಅತ್ತಿ, ನೀನು ಬಂದ್ಬಿಟ್ಟಿ ಅಲ್ಲಿ ಆಗಲೇ? ನಾನಂಗ ಮನೆ ಕುಂತ್ ಬೇಜಾರಾಯ್ತಾ, ಅದಕ್ಕೆ ಈ ಕಡೆ ಬಂದೆ. ನಿಮ್ಮ ಮನೆ ಕಡೆ ಹೋಗಿದ್ದೆ, ನೀವು ಕಾಣಲಿಲ್ಲ, ಗೊತ್ತಾತ್ ನೀವು ಈ ಕಡೆ ಬಂದಿರ್ತೀರ ಅಂತೇಳಿ, ಅದಕ್ಕೆ ಮತ್ತೆ ಈ ಕಡೆ ಬಂದೆ. ಎಲ್ಲ ಕೆಲಸ ಮುಗಿಸಿ ಈ ಕಡೆ ಬಂದೆ ನಾನು. ಮತ್ತೆ ಅಡಿಗೆ ಮುಗಿಸಿ ನನ್ನ ವಿಡಿಯೋಗಳೆಲ್ಲ ಮುಗಿಸಿ ನಾ ಎಷ್ಟು ಚಂದ ವಿಡಿಯೋ ಮಾಡಿ ಗೊತ್ತಿವತ್ತೆ. ಯವ್ವ, ನೀನು ವಿಡಿಯೋಸ್ ನೋಡೋರೆ ಪುಣ್ಯವಂತರು ಬಿಡ. ಹೆಂಗೆ ಮಾಡ್ತೀವ, ಮುಸುಡಿ ಆ ಕಡೆ ತಿರ್ಸ್ಕೊಂಡು ಈ ಮುಸುಡಿ ಈ ಕಡೆ ತಿರ್ಸ್ಕೊಂಡು. ನಿನಗೇನು ಗೊತ್ತಲೇ ನಮ್ಮಂಥ ವಿಡಿಯೋಸ್ ಮಾಡೋರ ಟ್ಯಾಲೆಂಟ್? ನೋಡ್ಲೆ ನೀನು, ಒಂದಲ್ಲ ಒಂದಿನ ನಾನು ರೀಲ್ಸ್ ರಾಣಿ ಆಗಲಿಲ್ಲ, ನನ್ನ ಹೆಸರು ಪ್ರೇಮಿನೇ ಅಲ್ಲ. ನೀನೇನಾದರೂ ರೀಲ್ಸ್ ರಾಣಿ ಆಗಲಿಲ್ಲ ಅಂದ್ರೆ ನಿನ್ನ ಹೆಸರನ್ನು ನಾನು ಸೊಟ್ಟ ಮಾರಿ ಪ್ರೇಮಿ ಎಂದು ನಾಮಕರಣ ಮಾಡುತ್ತೇನೆ. ಹಡಿಬಿಟ್ಟಿ ಬರೀ ಇಂಥವ ನೋಡಿ ನೀನು ವರ. ಒಟ್ಟು ನಾನು ಕಂಡ್ರೆ ಆಗಂಗಿಲ್ಲ ನೋಡ್ಲಿ ನಿನಗೆ. ನಾನು ಏನಾ ಮಾಡಲಿ ನಿಂಗೆ ಆಗಂಗೇ ಇಲ್ಲ. ಅಯ್ಯೇ, ನಾ ಯಾವಾಗ ಹಂಗಂದೆ? ನೀನು ಇನ್ನು ಬೆಳಿಲೆ ಪ್ರೇಮಿ, ನೀ ಬೆಳಿತಾ ಇರು. ಯಾರು ಬೇಡ ಅಂದ್ರೆ ಹೀರೋಣಿ ಆಗ್ತಿ ತಗೋ ನೀ, ಹೀರೋಯಿನ್. ಆಮೇಲೆ ಈಗ ಎಲ್ಲೇ ಎದ್ರೋಗ ಬಿಡ್ತೀಯ ಅಲ್ಲಿ ಯಾವ ಗ್ರಾಮ್ ಒಳಗೆ, ಆ ಗ್ರಾಮ್ ಒಳಗೆ ಬಿಟ್ಕೊಂಡು ಒಮ್ಮಕ್ಲೆ ಟಿವಿಗೆ ಹೋಗಂತಿ. ಯವ್ವ ಲಲಿತಕ್ಕ, ಗ್ರಾಮ್ ಅಲ್ಲವ ಅದು ಇನ್ಸ್ಟಾಗ್ರಾಮು ಯಾವುದೋ ಒಂದು ಗ್ರಾಮ್. ಒಟ್ಟು ಬಿಡ್ತಿರ್ತೀಯಲ್ಲ ನೋಡಿ ನೀನು. ನಾನು ಅಲ್ಲಿ ವಿಡಿಯೋ ಮಾಡ್ಕೊಂತ ಒಂದಲ್ಲ ಒಂದಿನ ಹೀರೋಯಿನ್ ಹಾಗೆ ಆಗ್ತೀನಿ. ಆವಾಗ ನಿಂಗೆ ಹಿಡಿಯೋರ ಯಾರು ಇಲ್ಲ, ಅಕಸ್ಮಾತ್ ತಿಳ್ದಿರ್ತಿ. ಈಗ ಇಷ್ಟ ಆತಿ, ಆಮೇಲೆ ಕೆಳಗೆ ಇಳಂಗೆ ಇಲ್ಲೇನೆ. ನಮ್ಮನ್ನೆಲ್ಲ ನೆನಪಾಗ್ಬಿಡ್ತಿ ಅವಾಗ ಹೀರೋಣಿ ಆಗ್ಬಿಟ್ರೆ. ಅಜ್ಜಿ ಆದಂಗಾತು, ಹಾಗೆ ನಮ್ಮನ್ನ ಮರ್ತಂಗಾತು. ಚಿಂತೆ ಮಾಡಬೇಡ್ಲೆ ಕುಸುಮೆ, ನೋಡ್ ನೀನು ಹೀರೋಯಿನ್ ಹಾಗೆ ಆಗ್ತೀನಿ. ಈ ಪ್ರೇಮಿ ನಂಬರ್ 1 ಹೀರೋಯಿನ್ ಹಾಗೆ ಆಗ್ತಾಳೆ ಈ ಹಳ್ಳಿಗೆ. ಅದೇ ಮತ್ತೆ ಹೇಳಿದ್ದೆ, ಈ ಹಳ್ಳಿಗಷ್ಟ, ಈ ಹಳ್ಳಿ ಬಿಟ್ಟು ಆಗಂಗಿಲ್ಲ ನೀನು. ಲೇ, ಹಳ್ಳಿಗಂತಂದ್ರೆ ಈ ಹಳ್ಳಿ ಅಂತಂದ್ರೆ ಊರಾಗೂ ಇಡೀ ಅಲ್ಲ ಕರ್ನಾಟಕ ಒಳಗೆ ನಾನು ನಂಬರ್ 1 ಹೀರೋಯಿನ್. ನೀನು ಸೊಟ್ಟ ಮಾರಿ ನೋಡಕ್ ಕೊಡ್ಬೇಕ ಅವ್ರ ಫಿಲ್ಮ್. ಯಾರು ಫಿಲ್ಮಿಗೆ ಹೊಂಟಿವೆ? ಯಾವ ಜಯಕ್ಕ, ಯಾರು ಫಿಲ್ಮಿಗೆ ಹೊಂಟಿಲ್ಲ. ನಮ್ಮ ಪ್ರೇಮಿ ಹೀರೋಯಿನ್ ಆಗ್ತಾಳಂತೆ, ಕರ್ನಾಟಕ ನಂಬರ್ 1 ಹೀರೋಯಿನ್ ಆಗ್ತಾಳಂತೆ. ಅಲ್ಲೇ ಪ್ರೇಮಿ, ನೀ ಹೀರೋಯಿನ್ ಆಗ್ತೀಯಾ? ಯವ್ವ ಮುಸುಡಿ ನೋಡ್ಲಿ, ನಿಂದು ಹೀರೋಯಿನ್ ಆಗ್ತೀನಿ ನೀನು. ಜಯಕ್ಕ, ನೀನು ಆಗಿನ ಬರೀ ತೆಗೆದ್ಬಿಟ್ಟೆ. ಅದು ನಿನಗೂ ಗೊತ್ತೈತೆ ಹೀರೋಯಿನ್ ಆಗಂಗಿಲ್ಲ ಅಂತೇಳಿ. ಯಾಕೆ ಜಯಕ್ಕ ಹಂಗ್ಯಾಕಂತೀಯ? ನಾನು ಹೀರೋಯಿನ್ ಆಗಂಗಿಲ್ಲನೆ? ಓಹೋ, ಇಲ್ಲಿ ತಗೋರವ, ನೀ ಹೀರೋಯಿನ್ ಆಗಂತಿ. ನಂಬರ್ 1 ಡಬಲ್ ನಂಬರ್ 1 ಆಗಂತಿ ತಗೋ. ಇಡೀ ಕರ್ನಾಟಕ ಯಾಕೆ, ಇಡೀ ವರ್ಲ್ಡ್ಗ ನೀನ ಹೀರೋಯಿನ್ ತಗೋ. ನೋಡಲ್ಲೇ, ಹಿಂಗ ಮಾಡಬೇಕ ಗೆಳತಿಯರಂದ್ರೆ ಹಿಂಗಿರ್ಬೇಕು, ಸಪೋರ್ಟ್ ಮಾಡ್ತಾ ಇರ್ಬೇಕು. ಹಂಗೆ ಮೊದ್ಲು ಹೀರೋಯಿನ್ ಆಗ, ಆಮೇಲೆ ನೋಡೋಣ ಅಂತ. ಬರೀ ಕಿಸಿಯೋದಲ್ಲ, ಆಗಿ ತೋರಿಸ್ಬೇಕು. ಆಮೇಲೆ ನೀನಿರೋದು ಆಂಟಿಗೆ ಯಾರು ತಗೊಂತಾರಲ್ಲ ಹೀರೋಯಿನ್ ಗತೆ? ಇನ್ನು ಅಜ್ಜಿ ಪಾರ್ಟಿಗೆ ತಗೋಬಹುದು ನೋಡಿ. ಇನ್ನು ಅಜ್ಜಿ ಪಾರ್ಟ್. ಯವ್ವ ಲಲಿತಕ್ಕ, ಕರೆಕ್ಟ್ ಆಗಿ ನೋಡ ನೀನು. ಈ ಮಾತಿಗೆ ನಾನು ಮೆಚ್ಚುತ್ತೀನಿ. ಏನ ನಾನು 2 ಮಕ್ಕಳ ತಾಯಿ ಆದ್ರೆ ಏನಾಯ್ತು? ನನ್ನಷ್ಟು ಫಿಗರ್ ಯಾರು ಮೇಂಟೈನ್ ಮಾಡ್ಯಾರನಿಲ್ಲೇ? ನಾನು ಹೀರೋಯಿನ್ ಆಗೇ ಆಗ್ತೀನಿ. ಅಜ್ಜಿ ಪಾರ್ಟ್ ಎಲ್ಲ ನಿಮಗೆ ಸುಟ್ಟಾಗ್ತಾವ್, ನನಗಲ್ಲ. ನಾನೇನಿದ್ರು ಹೀರೋಯಿನ್. ನಿಮ್ಮ ಗೆಳತಿಯರೊಳಗೆ ಯಾರು ಒಬ್ರು ಹಿಂಗದಾರೇನ್ರಿ? ಹೆಂಗ ಇಲ್ಲ ಅವ್ರು ನೋಡಾಕ ನಾ ಹೀರೋಯಿನ್ ಆಗ್ತೀನಿ ಅನ್ನೋರು ಜಂಬ ಕೊಚ್ಕೊಂಡ್ರ ಅದಾರೇನ್ರಿ? ಮತ್ತೆ ನನ್ನಷ್ಟು ಸುಂದರವಾಗಿ ಯಾರು ಇಲ್ಲ ಅಂತ ಹೇಳೋರು ಅದಾರೇನ್ರಿ? ಮತ್ತೆ ನಿಮ್ಮ ಗೆಳತಿಯರೊಳಗೆ, ನಿಮ್ಮ ಫ್ರೆಂಡ್ಸ್ ಒಳಗೆ ಇದ್ದಿರ್ಬೇಕ ಯಾರೋ ಒಬ್ರು. ಸರಿ ತಗೋರವ, ಹೀರೋಯಿನ್ ಆದಾಗ ನಮ್ಮನ್ನ ಮರಿಬೇಡ ನೀನು. ಇಲ್ಲವಾ, ನಾನು ಯಾಕೆ ನನ್ನ ಗೆಳತಿಯರ ಮರಿಲಿ? ಜಯಕ್ಕ, ಎದಕ್ಕೆ ಟೆನ್ಷನ್ ತಗೊಂತಿ? ಆಕಿ ಹೀರೋಯಿನ್ ಆದಂಗ ಆಕಿ ನಮ್ಮನ್ನ ಮರ್ತಂಗ. ಸುಮ್ಮನೆ ಯಾಕೆ ಟೆನ್ಷನ್ ತಗೊಂತ? ಆಕಿ ಅವ್ರು ನಮಗೆ ಮರಂಗೇ ಇಲ್ಲ, ಚಿಂತೆ ಮಾಡಬೇಡ. ಈ ಕುಸುಮಿಗೆ ಹೊಟ್ಟೆ ಕಿಚ್ಚು, ನಾಕಿನ ಚಂದ ಅದನ್ನೆಲ್ಲ ಹೊಟ್ಟೆ ಕಿಚ್ಚು. ನೋಡ್ಲೆ ಕುಸುಮಿ, ನಿಂಕಿನ ಚಂದ ಅಂತಲೇಕಿ. ಅನ್ಕೋನವ್ರಿಗೇನೆ ಸಾವು ಅನ್ಕೊಂತಾರೆ, ಮುಂದಿದ್ದವ್ರಿಗೆ ಗೊತ್ತಾಗೋದಲ್ಲ ಯಾವ ಹೆಂಗಂತೇಳಿ. ಬರ್ರೆ ಕುಂದ್ರ, ಬರ್ರೆ ಚಾ ಮಾಡ್ಕೊಂಬಲ್ಲೇನ? ಯಾವ ಈಗ ಯಾರು ಚಾ ಕುಡಿತಾರೆ? ಈ ಮಠ ಮಧ್ಯಾಹ್ನ ಒಳಗ ನಾವಲ್ಲವ? ನಾನು ಅಲ್ಲವ? ಈ ಮಧ್ಯಾಹ್ನ ಒಳಗೆ ಯಾರು ಕುಡಿತಾರೆ ಚಾ? ಪ್ರೇಮಿ ನೀನ್ಲೆ? ಪ್ರೇಮಿಯಲ್ಲಿ ಕುಡಿತಾಳೆ ಜಯಕ್ಕ. ಆಕಿ ಮೊದ್ಲ
ಹೊಲಸ ಹುಡುಕಿ ನಾ ಚಾ ಕುಡಿಬೇಕಂತ ಮಾಡಿದ್ದೆ, ಬಂದಿದ್ದೆ ಚಾ ಕುಡಿಯಕಂತೇಳಿ ನಾ ಎಂತಕ್ಕೆ ಕಲ್ಲು ಹಾಕ್ಬಿಟ್ಟು ನೋಡೋದಕ್ಕೂ ಎಂತ ಚಂದ ಜಯಕ್ಕ ಮಾಡ್ಕೊಡ್ತೀನಿ ಅನ್ನೋಷ್ಟ್ರೊಳಗೆ ಅದ್ರ ರೀತಿ ಮಾತಾಡ್ಬಿಟ್ಲು ನಡಕ್ಕೆ. ಹಾಂ ಜಯಕ್ಕ ಬೇಡ ನನಗೂ, ನಾವೆಲ್ಲ ಮಧ್ಯಾಹ್ನ ಚಾ ಕುಡಿಯಂಗಿಲ್ಲ ನಾನು. ಹೌದಾ, ಸರಿ ತಗೋ, ಬರ್ರಿ ಕುಂದ್ರ ಬರ್ರಿ, ಎಷ್ಟು ತಕ ನಿಂದಿರ್ತೀರಿ. ಮತ್ತೇನು ಸಮಾಚಾರ ಜಯಕ್ಕ? ಏನ್ ಸಮಾಚಾರ ಏನ್ಲೆ, ನೀವೇ ಹೇಳ್ಬೇಕು ನೋಡುವ. ಅಲ್ಲೇ ನಿನ್ ಮಗನ ಕನ್ಯಾ ಸಿಕ್ತಾ? ಕನ್ಯಾ ಹುಡುಗ ಆಗ್ತಿದೆಯಲ್ಲ, ಹೇಳಿಟ್ಟೇನ್ ಬಿಡ, ಒಂದ್ 4-5 ಕಡೆ ಸಿಗಾತೆ ಇಲ್ಲ ಕಡೆ. ಏನೇನು ಅಕ್ಕ, ಈಗೀಗ ಕನ್ಯಾ ಸಿಗೋದು ದೊಡ್ಡ ವಜ್ಜೆ ಆಗ್ಬಿಟ್ಟೈತ್ ನೋಡು. ಕನ್ಯಾನ ಸಿಗಾತೆ ಇಲ್ಲ ಹುಡುಗ, ಮತ್ತೆ ಹೆಂಗ್ ಸಿಗ್ತಾವಲೆ? ಎಲ್ಲಾರು ಗಂಡು ಹುಡುಗರೇ ಬೇಕು, ನಮಗ ಗಂಡು ಹುಡುಗರೇ ಬೇಕು, ವಂಶೋದ್ಧಾರಕನೇ ಬೇಕು ಅನ್ಕೊಂಡ್ ಕುಂತ್ರೆ ಮತ್ತೆ ಗಂಡು ಹುಡುಗರ ಪೀಳಿಗೆನೇ ಬೆಳಿತೈತಿ, ಹೆಣ್ಮಕ್ಳದಲ್ಲಿ ಬೆಳಿತೈತಿ. ಮತ್ತೆ ಹೆಣ್ಮಕ್ಳಲ್ಲಿ ಸಿಗ್ತಾವು? ಎಲ್ಲಾರು ಗಂಡ ಬೇಕಂದ್ರೆ ಹೆಣ್ಮಕ್ಳು ಇಲ್ಲಾರ್ದ ಜೀವನ ನಡೀತೈತೆ ಇವ್ರದ್ದು. ಹೆಣ್ಮಗು ಇದ್ರನ ಗಂಡ, ಹೆಣ್ಣ ಇಲ್ಲ ಅಂದ್ಮೇಲೆ ಗಂಡ ಎಲ್ಲಿಂತ್ರ? ಈಗ ಸ್ವಲ್ಪ ಕಮ್ಮಿ ಆಗೈತಿ ಬಾ. ಮೊದಲಿನ ಕಾಲ ಹೆಂಗಿತ್ತವ, ಬರೇ ಗಂಡ ಮಗು ಬೇಕು, ಗಂಡ ಮಗು ಬೇಕು, ಗಂಡ ಮಗು ಬೇಕು, ಗಂಡ ಮಗು ಬೇಕು. ಈಗ ಒಂದ್ ಸ್ವಲ್ಪ ಕಮ್ಮಿ ಆಗೈತೆ ಅದು. ಈಗ ಹುಡುಗಿಯರು ಈಗೀಗ ಹೆಣ್ಮಕ್ಳನ್ನು ಬೆಳೆಸಾತಾರ ಚಲೋ ತಂಗಿ, ಹೆಣ್ಮಕ್ಳ ಬೆಳೆಸಾತಾರ ಚಲೋ ತಂಗಿ. ಆದ್ರೆ ರಕ್ಷಣೆ ಇಲ್ದಂಗೆ ಆಗ್ಬಿಟ್ಟೈತೆ ನೋಡ್ಲಿ ಹೆಣ್ಮಕ್ಳ. ಪಾಪ ಕೇಳಿದಿಲ್ಲ ಪಾಪ, ಅದು ಯಾವ್ದೋ ಊರೊಳಗೆ ಹುಡುಗಿಗೆ ಅತ್ಯಾಚಾರ ಮಾಡಿಬಿಟ್ಟಾರಂತ. ಅದನ್ನ ನೋಡಿ ಕಣ್ಣಾಗ ನೀರೇ ಬಂದು ನೋಡಿ ನನಗರ. ಊರ ಜಯಕ್ಕ, ನಾನು ನೋಡಿದ್ನೇವ, ಒಟ್ಟಾಗಿನ ಕಳೆಲ್ಲ ಕಿಚ್ಚದಂಗೆ ಆತು ನೋಡು. ಎಷ್ಟು ಧಾರಾಳವಾಗಿ ಆಕಿಗೆ ಇದು ಮಾಡ್ಯಾರ ಪಾಪ. ಮನುಷ್ಯತ್ವನೇ ಇಲ್ಲ ಬಿಡ ಜಯಕ್ಕ, ಯಾರಿಗೂ ಮನುಷ್ಯತ್ವ ಅನ್ನೋದೇ ಇಲ್ಲ. ಹಿಂಗಾದ್ರೆ ಹೆಂಗಲೇಪ್ಪ? ನಾವು ಹೆಣ್ಣೆತ್ತವ್ರು ಅದೀವಿ, ನಮ್ಮ ಹೆಣ್ಮಕ್ಳನ್ನೂ ಹೊರಗೆ ಕಳ್ಸಕ್ಕೆ ಹೆದರಿಕೆ ಬರ್ತೈತಿ ನೋಡಿ, ನಮ್ಗೆ ಹಂಗಾಗ್ಬಿಟ್ಟೈತಿ. ಊರ ಅದು ನೋಡ್ದಾಗಿಂತ ನನಗಂತೂ ನಮ್ಮ ದೀಪವಾಗ ಹೊರಗೆ ಕಳ್ಸಕ್ಕೆ ಹೆದರಿಕೆ ಬರ ಆಯ್ತು ನೋಡಿ ನನಗರ. ಚಲೋ ಆಯ್ತು, ಇನ್ನೂ ಪರಿಚಯದವ್ರ ಆಫೀಸ್ ಒಳಗೆ ಕೆಲ್ಸಕೊಂಟಾರ ಅಂತೇಳಿ. ಅದಕ್ಕೆ ನಾನು ಒಪ್ಕೊಂಡಿದ್ದು, ಇಲ್ಲೊಂದು ಬೇಡ ಅಂತಿದ್ನವ ನಾನು. ಇದು ತಂದೆ ತಾಯಿ ಬೆಳೆಸೋದ್ರಾಗಿರ್ತದೆ ಬಿಡ ಜಯಕ್ಕ. ನಾವು ಬರೀ ಹುಡುಗಿಯಾಗಿ ಹೇಳ್ತೀವಿ, ಅಲ್ಲಿ ಹೋಗ್ಬೇಡ್ರಿ, ಇಲ್ಲಿ ಹೋಗ್ಬೇಡ್ರಿ, ಅಲ್ಲಿ ಇರ್ಬೇಡ್ರಿ, ಇಲ್ಲಿ ಇರ್ಬೇಡ್ರಿ ಅಂತೇಳಿ. ಆದ್ರೆ ತಂದೆ ತಾಯಿ ಗಂಡು ಹುಡುಗರಿಗೆ ಚಲೋ ತಂಗಿ ಹೇಳ್ಕೊಟ್ರೆ ಹುಡುಗಿಯಾರನ್ನ ಕಾಮುಕ ದೃಷ್ಟಿಯಿಂದ ನೋಡ್ಬೇಡ್ರಿ, ಚಲೋ ದೃಷ್ಟಿಯಿಂದ ನೋಡ್ರಿ, ಅವ್ರಿಗೆ ಏನೋ ಕಷ್ಟ ಬಂದ್ರೆ ಹೋಗಿ ಸಹಾಯ ಮಾಡ್ರಿ, ರಕ್ಷಣೆ ಮಾಡ್ರಿ ಅಂತೇಳಿ. ಅದು ನಿಜಾನ ಬಿಡ, ತಂದೆ ತಾಯಿ ಒಳ್ಳೆ ಶಿಕ್ಷಣ ಕೊಟ್ರೆ ಒಳ್ಳೆ ಇರ್ತಾವು. ತಂದೆ ತಾಯಿ ನೆಟ್ಟಕ್ಕೆ ಸಾಕ್ಲಿಲ್ಲ ಅಂದ್ರೆ ಹಂಗಾಗ್ಬಿಡ್ತಾವು. ಹೆಣ್ಮಕ್ಳಿಗೆ ಅಲ್ಲಿ ಹೋಗ್ಬೇಡ್ರಿ, ಇಲ್ಲಿ ಹೋಗ್ಬೇಡ್ರಿ ಅಂತ ಹೇಳೋ ಬದ್ಲಿ ಗಂಡು ಮಕ್ಳು ಕಳಿಸ್ಬೇಕು ಇವ್ರು. ಚಲೋ ತಂಗಿರ್ರಿಯಪ್ಪ, ಹೆಣ್ಮಕ್ಳು ಕಾಡಿಸ್ಬೇಡ್ರಿ, ಹೆಣ್ಮಕ್ಳು ತೊಂದರೆ ಕೊಡ್ಬೇಡ್ರಿ, ಅತ್ತಂಗಿರ ಗತೆ ನೋಡ್ರಿ, ಪ್ರೀತಿಸ್ತೀರಾ, ಪ್ರೀತಿಸಿದವ್ರನ್ನ ಮದುವೆ ಆದ್ರಿ. ಪ್ರೀತಿ ಮಾಡಿ ಮೋಸ ಮಾಡಿ ಬಿಟ್ಟು ತಗೋ ಕೊಲೆ ಮಾಡೋ ಬದ್ಲಿ ಪ್ರೀತಿ ಮಾಡಿದ್ರೆ ಮದುವೆ ಮಾಡ್ಕೋರಿ, ಇಲ್ಲ ಪ್ರೀತಿನ ಮಾಡಬೇಡ್ರಿ. ಪ್ರೀತಿ ವಿಷಯ ಒಳಗೆ ಹೇಳೋ ಪ್ರಕಾರ ಎಲ್ಲ ಗಂಡು ಹುಡುಗರದ್ದು ತಪ್ಪಿರಂಗಿಲ್ಲ, ಹೆಣ್ಮಕ್ಳದ್ದು ತಪ್ಪಿರ್ತೈತಿ. ಆದ್ರೆ ಮಾತಾಡಿ ಸಾಲ್ವ್ ಮಾಡ್ಕೋರಿ. ಸುಮ್ಮನೆ ಯಾಕೆ ಇಂಥವೆಲ್ಲ ಮಾಡ್ತೀರಿ, ಕೊಲೆ ಮಾಡೋದು, ಅತ್ಯಾಚಾರ ಮಾಡೋದು, ಅವೆಲ್ಲ ಬೇಡ. ಈಗ ಹೆಣ್ಮಗಳು ತಪ್ಪು ಮಾಡ್ಯಾಳ, ನೀ ತಿಳಿಸೇಳು, ಗಂಡು ಹುಡುಗ ತಪ್ಪು ಮಾಡ್ಯಾರ, ನೀ ತಿಳಿಸೇಳು. ಈಗ ಹುಡುಗಿನೂ ಬಿಟ್ಟು ಹೋಗಿರ್ತಾಳೆ ಕೆಲವೊಂದ್ಸಲ, ಅದಕ್ಕೆ ಸುಮ್ಮನೆ ಹೋಗಿ ಕೊಲೆ ಮಾಡೋದು ತಪ್ಪಾಗ್ತೈತಿ. ಅವ್ರ ಮನೆಯವ್ರ ಜೊತೆ ಮಾತಾಡ್ರಿ, ಅವ್ರ ಮನೆಯಾಗ ಒಪ್ಪಿಸ್ರಿ, ಮದುವೆ ಮಾಡ್ಕೋರಿ. ನೀ ಹೇಳಿದ್ದು ಕರೆಕ್ಟ್ ಐತೆ ನೋಡಿ ಜಯಕ್ಕ. ನಮಗೆ ಸ್ಪೆಷಲಿ ಹೆಣ್ಮಕ್ಳು ಯಾವಾಗ ಸ್ವಾತಂತ್ರ್ಯ ದಿನಾಚರಣೆ ಅಂತಂದ್ರೆ, ಯಾವಾಗ ಒಂದು ಹೆಣ್ಮಗಳು ರಾತ್ರಿ 12 ಗಂಟೆ ಮ್ಯಾಗ ಒಬ್ಬಕ್ಕಿನೇ ನಡ್ಕೊಂಡು ಬರ್ತಾಳೆ, ಏನೂ ತೊಂದರೆ ಆಗ್ಲಾರ್ದಂಗೆ ಮನೆಗೆ ಬಂದು ಸೇರ್ಕೊಂತಾಳೆ ನೋಡ, ಆವಾಗ ನಮ್ಗೆ ಸ್ವಾತಂತ್ರ್ಯ ಸಿಕ್ತಂಗ ನೋಡ. ಕುಸುಮಿ, ಇದೇನು ಹೇಳಿದಲ್ಲ ಇದು ಕರೆಕ್ಟ್ ಹೇಳಿದೆ ನೋಡ್ಲೆ, ಈ ಮಾತಿಗೆ ನಾನು ಒಪ್ಕೊಂತೀನಿ. ಹೂಲೆ ಕುಸುಮಿ, ಇದು ಮಾತು ಕರೆಕ್ಟ್ ಹೇಳಿದಿ. ಹೌದು, ಸಣ್ಣ ಸಣ್ಣ ಕೂಸಿಗೆ ಬಿಡಾತಿಲ್ಲವ, ಸಣ್ಣ ಸಣ್ಣ ಕೂಸಿಗೆ, ದೊಡ್ಡವರಾಗ ಹೋದ್ವು, ಸಣ್ಣ ಕೂಸಿಗೂ ಬಿಡಾತಿಲ್ಲ. 4 ವರ್ಷದ ಹುಡುಗಿಗೆ ರೇಪ್ ಮಾಡ್ಯಾರ ಅಂದ್ರೆ ಏನು ಅರ್ಥ ನೋಡು. ಏನ್ ಮಾಡ್ತೀವಿ? ಎಷ್ಟರ ಕಾಮ ಇರ್ಬೇಕು ಅವ್ರಿಗೆ, ಎಷ್ಟರ ಕಾಮುಕ ಇರ್ಬೇಕು ಅವ್ರಿಗೆ. ಅಷ್ಟಿದ್ರೆ ಮದುವೆ ಮಾಡ್ಕೊಂಡು ಸಂಸಾರ ಮಾಡ್ರಿ. ಇಂಥವೆಲ್ಲ ಇದಕ್ಕೆ ಬೇಕು ಅಂತೀನಿ ನಾನು ಅವ್ರಿಗೆ. ಇರ್ತಾವ ಕೆಲವೊಂದು ಕೆಟ್ಟ ಹುಳಗಳು, ಅವಕ್ಕೆ ಎಷ್ಟು ಹೇಳಿದ್ರು ಏನು ಹೇಳಿದ್ರು ಅರ್ಥನ ಆಗಂಗಿಲ್ಲ ಅಂತ ಕೆಟ್ಟ ಹುಳಗಳು ಇರ್ತಾವ, ಅಂತವ ಈ ಕೆಲಸ ಮಾಡೋದು. ಈ ನಾಚಿ ಮಾನ ಮರ್ಯಾದೆ ಇರೋದಿಲ್ಲ ನೋಡು, ಅಂತವ ಅಂತ ಕೆಲಸ ಮಾಡೋದು. ಆ ಸಣ್ಣ ಕೂಸು ಯವ್ವ ಎಷ್ಟರ ಒದ್ದಾಡಿರ್ಬೇಕದು. ಯಪ್ಪ, ಇನ್ನೂ ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಏನು ನೋಡ್ಬೇಕು ಅಂತ ಅನಿಸ್ಬಿಟ್ಟೈತೆ ನೋಡು. ನಮ್ಮ ಹೆಣ್ಮಕ್ಳು ಯಾವಾಗ ಹೆದರ್ಕೊಳ್ಳಾರ್ದಂಗೆ ಅಡ್ಡಾಡ್ತಾರೋ, ಯಾವಾಗ ಹೆಣ್ಮಕ್ಳು ಕರೆಕ್ಟಾಗಿ ರಕ್ಷಣೆ ಸಿಗ್ತೈತೋ ಅನಿಸ್ಬಿಟ್ಟೈತೆ ನೋಡು. ಸಿಗ್ತೈತಿ ಒಂದಲ್ಲ ಒಂದಿನ ಇದಕ್ಕೂ ಒಂದು ಸಿಗ್ತೈತಿ.